ಇಂದಿನ ವಿಡಿಯೋದಲ್ಲಿ ನಾವು ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿರುವ ಶ್ರೀ ರಂಗನಾಥ ಸ್ವಾಮಿಯ ದೇವಾಲಯದ ಬಗ್ಗೆ ತಿಳಿದುಕೊಳ್ಳೋಣ. ಸುಮಾರಿಗೆ ನಿರ್ಮಿಸಲಾದ ಅತ್ಯಂತ ಹಳೆಯ ದೇವಾಲಯಗಳಲ್ಲಿ ಒಂದಾಗಿದೆ. ಶ್ರೀ ರಂಗನಾಥ ಸ್ವಾಮಿ ಈ ಸ್ಥಳದಲ್ಲಿ ಸ್ವಯಂ ಉಗಮಿಸಿದನೆಂದು ಮೂಲಕ ದೇವಾಲಯವನ್ನು ಪೂರ್ಣಗೊಳಿಸಿದನು. ವಿಜಯನಗರ ಕಾಲದಲ್ಲಿ ಶ್ರೀರಂಗ ಎಂಬ ದಂಡನಾಯಕನು ಪ್ರಾಕಾರ ಮತ್ತು ಪ್ರವೇಶ ದ್ವಾರದ ಎರಡು ಬದಿಗಳಲ್ಲಿ 5 ಮೆಟ್ಟಿಲುಗಳನ್ನು ದೊಡ್ಡ ಆನೆಗಳನ್ನು ನಿರ್ಮಿಸಿದನು ಎಂದು ಹೇಳಲಾಗುತ್ತದೆ. ಅವನ ಪತ್ನಿ ಅಲುಮೇಲಮ್ಮ ದೇವಾಲಯದಲ್ಲಿನ ಪ್ರತಿಮೆಗಳನ್ನು ಅಲಂಕರಿಸಲು ತನ್ನ ಆಭರಣಗಳನ್ನು ಬಳಸಿದಳು ಎಂದು ಹೇಳುತ್ತಾರೆ. ಅವರ ನಂತರ ದೇವಾಲಯವನ್ನು ಮೈಸೂರು ಒಡೆಯರ್ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನರು ನೋಡಿಕೊಳ್ಳುತ್ತಿದ್ದರು. 12ನೇ ಶತಮಾನದ ಆರಂಭದಲ್ಲಿ ಹೊಯ್ಸಳ ರಾಜ ವಿಷ್ಣುವರ್ಧನನು ಶ್ರೀರಂಗಪಟ್ಟಣವನ್ನು ವೈಷ್ಣವ ಸಂತ ಶ್ರೀ ರಾಮಾನುಜಾಚಾರ್ಯರಿಗೆ ಅಗ್ರಹಾರವಾಗಿ ನೀಡಿದನು. ಶ್ರೀ ರಂಗನಾಥ ಸ್ವಾಮಿ ದೇವಾಲಯದ ಪೌರಾಣಿಕ ಹಿನ್ನೆಲೆಯ ಪ್ರಕಾರ ಕಾವೇರಿ ನದಿಯು ಈ ಸ್ಥಳದಲ್ಲಿ ರಂಗನಾಥನಿಗಾಗಿ ಪ್ರಾರ್ಥನೆ ಸಲ್ಲಿಸಿತು ಎಂಬ ನಂಬಿಕೆ ಇದೆ. ಪ್ರಸನ್ನನಾದ ಭಗವಾನ್ ರಂಗನಾಥನು ಕಾವೇರಿ ನದಿಗೆ 3 ವರಗಳನ್ನು ನೀಡಿದನು. ಕಾವೇರಿಯು ಗಂಗೆಗಿಂತ ಹೆಚ್ಚಿನ ಪವಿತ್ರತೆ ಪಡೆಯುತ್ತದೆ. ಶ್ರೀರಂಗಪಟ್ಟಣವು ಒಂದು ಪವಿತ್ರ ಸ್ಥಳವಾಗಿ ಗುರುತಿಸಿಕೊಳ್ಳುತ್ತದೆ. ಶ್ರೀ ರಂಗನಾಥ ಸ್ವಾಮಿಯು ಸ್ವತಃ ತಾನೇ ಇಲ್ಲಿ ನೆಲೆಸಿ ಭಕ್ತರ ಆಸೆಗಳನ್ನು ಪೂರೈಸುತ್ತೇನೆ ಎಂದು ಹೇಳುತ್ತದೆ. ನಂತರ ಇಲ್ಲಿ ಕಾವೇರಿಯು ರಂಗನಾಥನನ್ನು ಪೂಜಿಸಲು ಪ್ರಾರಂಭಿಸಿತು. ಆಗ ರಂಗನಾಥ ಸ್ವಾಮಿಯು ಆದಿಶೇಷನ ಮೇಲೆ ವಿಗ್ರಹದ ರೂಪದಲ್ಲಿ ನೆಲೆಸಿದನು. ಶ್ರೀ ರಂಗನಾಥ ಸ್ವಾಮಿ ದೇವಾಲಯದ ವಾಸ್ತುಶಿಲ್ಪವು 2 ಪ್ರಮುಖ ರಾಜವಂಶಗಳಿಂದ ಪ್ರಭಾವಿತವಾಗಿದೆ. ಒಂದು ವಿಜಯನಗರ ಮತ್ತು ಇನ್ನೊಂದು ಹೊಯ್ಸಳ ಶೈಲಿಯಲ್ಲಿ. ಹೊಯ್ಸಳ ಶೈಲಿಯಲ್ಲಿ 4 ದೊಡ್ಡ ರಾಜಸ್ತಂಭಗಳು ಮತ್ತು 24 ವಿಧದ ವಿಷ್ಣುವಿನ ಸುಂದರವಾದ ಪ್ರತಿಮೆಗಳನ್ನು ಕೆತ್ತಿದ್ದಾರೆ. ಗೋಡೆಗಳ ಮೇಲೆ ಪೌರಾಣಿಕ ಕಥೆಗಳನ್ನು ವಿವರಿಸುವ ವರ್ಣಚಿತ್ರಗಳನ್ನು ಚಿತ್ರಿಸಿದ್ದಾರೆ. ಪ್ರವೇಶ ದ್ವಾರದಲ್ಲಿ ಪ್ರಾಕಾರ ಮತ್ತು ಮುಕ್ತ ಮಂಟಪಗಳನ್ನು ನೋಡಬಹುದು. ನಂತರ ಗರ್ಭಗೃಹವು ಬಹುಸ್ತಂಭಗಳ ಸಭಾಂಗಣದ ರೀತಿಯಲ್ಲಿ ಕಾಣುತ್ತದೆ. ಮುಕ್ತ ಮಂಟಪದ ಮೇಲ್ಛಾವಣಿಯನ್ನು ಹಾರದಿಂದ ಅಲಂಕರಿಸಲಾಗಿದೆ. ಗರ್ಭಗೃಹದ ಒಳಗೆ ಶ್ರೀನಿವಾಸನು ಆದಿಶೇಷನ ಹಾಸಿಗೆ ಮೇಲೆ ವಿಶ್ರಾಂತಿ ಪಡೆಯುತ್ತಿದ್ದಾನೆ. ಲಕ್ಷ್ಮೀ ದೇವಿಯು ಶ್ರೀನಿವಾಸನ ಪಾದಗಳ ಬಳಿ ನೆಲೆಸಿದ್ದಾಳೆ. ಈ ದೇವಾಲಯದ ಪ್ರಮುಖ ಆಚರಣೆಗಳಲ್ಲಿ ಕಠೋರೋತ್ಸವ ಕೂಡ ಒಂದು. ಕ್ರಿಸ್ತಶಕ 1774ರಲ್ಲಿ ಹೈದರಾಲಿಯು ಈ ಹಬ್ಬವನ್ನು ಪ್ರಾರಂಭಿಸಿದ. ಇನ್ನು ದೇವಾಲಯದ ಸಂಕೀರ್ಣವು ಶ್ರೀನಿವಾಸ, ರಂಗನಾಯಕಿ, ರಾಮ, ನರಸಿಂಹ, ಸುದರ್ಶನ, ಪಂಚಮುಖಿ ಆಂಜನೇಯ ಮತ್ತು ಗೋಪಾಲಕೃಷ್ಣನ